ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಬೆಳಗ್ಗೆಯಿಂದ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಮುಂದೆ ಹೈ ಡ್ರಾಮಾ ನಡೀತಾ ಇತ್ತು. ಯಾಕೆ ಅಂದರೆ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು FIR ದಾಖಲಿಸೋದಕ್ಕೆ ಹೋಗಿದ್ರು. ಈ ದೇಶದಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಒಂದು FIR ದಾಖಲಿಸೋದಕ್ಕೆ, ಒಂದು ಕ್ರೈಮ್ ನಡೆದಿದೆ, ಅದನ್ನ ತನಿಖೆ ಮಾಡೋದಕ್ಕೆ, ಒಂದು FIR ದಾಖಲಿಸೋದಕ್ಕೆ ದೇಶದ ವಿಪಕ್ಷ ನಾಯಕ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂರಬೇಕಾದಂತಹ ದಯನೀಯವಾದಂತಹ ಸನ್ನಿವೇಶ ಬಂದು ಕೂತಿದೆ. ಸೊ ಯಾವ ಪ್ರಕರಣಕ್ಕೆ ಅದು ಏನಾಯ್ತು, ಆ ನಂತರ ಹೇಗೆ ಕೊನೆಯಲ್ಲಿ ದೆಹಲಿ ಪೊಲೀಸರು ಮತ್ತು ಅಮಿತ್ ಶಾ ಮಂಡಿಯೂರಬೇಕಾಯಿತು, FIR ದಾಖಲಿಸಲೇಬೇಕಾಯಿತು, ಏನೆಲ್ಲ ನಡೀತು ಆ ಪೊಲೀಸ್ ಸ್ಟೇಷನ್ ಮುಂದೆ 6 ಗಂಟೆಗಳ ಆ ಹೈ ಡ್ರಾಮಾದಲ್ಲಿ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಜುಲೈ 20ನೇ ತಾರೀಕು ಈ ದೇಶಕ್ಕೆ ಕರಾಳ ದಿನ. ಅವತ್ತು ಈ ದೇಶದ ಜನತೆ, ಜೆನ್ಸಿ ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಈ ದೇಶದಲ್ಲಿ ನಡೀತಾ ಇದ್ದಂತಹ ಪರೀಕ್ಷಾ ಅಕ್ರಮಗಳು, ಅದರಲ್ಲೂ ನೀಟ್ ಪೇಪರ್ ಲೀಕ್ ವಿರುದ್ಧವಾಗಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು, ಒಂದು ಮಾರ್ಚ್ ಹಮ್ಮಿಕೊಂಡಿದ್ರು. ಎಲ್ಲಿಗೆ? ಪಾರ್ಲಿಮೆಂಟಿಗೆ. ಈ ದೇಶದ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ, ಪಂಚಾಯತ್ ಅಂತ ಕರೆಯಬಹುದಾದಂತಹ ಪಾರ್ಲಿಮೆಂಟಿಗೆ, ಸಂಸತ್ತಿಗೆ ಇವರೆಲ್ಲ ಹೋಗ್ತಾ ಇದ್ರು. ಅದನ್ನು ತಡೆಯೋದಕ್ಕೆ ದೆಹಲಿ ಪೊಲೀಸರು ಎಂಥ ಕ್ರೌರ್ಯಕ್ಕೆ ಇಳಿದಿದ್ರು ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ವಿದ್ಯಾರ್ಥಿಗಳ, ಯುವ ಜನತೆಯ, ಹೋರಾಟಗಾರರ ತಲೆ, ಕೈ, ಕಾಲು ಎಲ್ಲ ಮುರಿದು ಹಾಕಿದ್ರು. ಅಲ್ಲಿಗೆ ನಿಲ್ಲಿಸಲಿಲ್ಲ, ಪ್ಯಾಲೆಟ್ ಗನ್ಸ್ ಬಳಸಿದ್ರು. ಗೂಂಡಾಗಳ ರೀತಿಯಲ್ಲಿದ್ದಂತಹ ಕೆಲವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದು ದಾಳಿ ನಡೆಸಿದ್ರು, ಹಲ್ಲೆ ಮಾಡಿದ್ರು. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಕೈಕಾಲು ಮುರಿದು ಹೋಗಿತ್ತು, ತಲೆ ಹೊಡೆದು ಹೋಗಿತ್ತು, ಸಾಕಷ್ಟು ರಕ್ತ ಹರಿದಿತ್ತವತ್ತು. ಆದರೆ ಅದಕ್ಕೆ ಜೆನ್ಸಿ ಉತ್ತರವನ್ನು ಪಡ್ಕೊಳ್ತು. ಕೊನೆಗೆ ಮೋದಿ ಸರ್ಕಾರವನ್ನು ಮಂಡಿಯೂರಿಸ್ತು. ನಾವು ರಾಜೀನಾಮೆ ಕೊಡುವ ಸಂಸ್ಕೃತಿಯಿಂದ ಬಂದಿಲ್ಲ ಅಂತ ಹೆಮ್ಮೆಯಿಂದ ಅಥವಾ ದುರಹಂಕಾರದಲ್ಲಿ ಹೇಳ್ತಾ ಇದ್ದಂತಹ ಮೋದಿ ಸರ್ಕಾರ ಕೊನೆಗೂ ಮಂತ್ರಿಯಿಂದ ರಾಜೀನಾಮೆ ಪಡೆದುಕೊಳ್ಳಬೇಕಾಯಿತು. ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕಾಯಿತು. ಅದು ಆ ಪ್ರತಿಭಟನೆಯ ಒಂದು ಪ್ರತಿಫಲ ಅಥವಾ ರಿಸಲ್ಟ್ ಅಂತ ಹೇಳ್ಕೊಳ್ಳಿ, ಫಲಿತಾಂಶ ಅಂತ. ಆದರೆ ಆ ಪ್ರತಿಭಟನೆಯಲ್ಲಿ ಪೆಟ್ಟು ತಿಂದವರಿದ್ರಲ್ಲ, ಏಟು ತಿಂದವರಿದ್ರಲ್ಲ, ಅದರಲ್ಲಿ ಮುಖ್ಯವಾದಂತಹದ್ದು ಒಂದು 19 ವರ್ಷದ ಯುವಕ ಸಾಹಿಲ್ ಲೋಚಬ್ ಅನ್ನುವಂತಹ ಯುವಕ. ಆ ಯುವಕನಿಗೆ ಇವತ್ತು ಒಂದು ಕಣ್ಣು ಹೋಗಿದೆ, ಒಂದು ಕಣ್ಣು ಹೋಗಿದೆ. ಯಾಕೆ? ಪ್ಯಾಲೆಟ್ ಗನ್ಸ್ ಅನ್ನು ಬಳಸಲಾಗಿತ್ತು. ಆ ಪ್ಯಾಲೆಟ್ ಗನ್ ದಾಳಿಯಲ್ಲಿ ಆತನ ಮೈಗೆ 200ಕ್ಕೂ ಹೆಚ್ಚು ಏನು ಸಿಡಿತದಲ್ಲ ಪ್ಯಾಲೆಟ್ ಇಂದ, ಅವು ಬಿದ್ದಿದ್ವು. ಕಣ್ಣಿಗೆ 3 ಬಿತ್ತು, ಎದೆ ಭಾಗದಲ್ಲಿ ಒಂದಷ್ಟು ಬಿದ್ದಿದ್ದಾವೆ. ಸೊ ಇದರ ಪರಿಣಾಮವಾಗಿ ಆತ ಕಣ್ಣು ಕಳೆದುಕೊಂಡಿದ್ದಾನೆ, ಒಂದು ಕಣ್ಣು ದೃಷ್ಟಿ ಕಳೆದುಕೊಂಡಿದ್ದಾನೆ. ಸೊ ಅದರ ಬಗ್ಗೆ ಈ ಹಿಂದೆನೆ ರಾಹುಲ್ ಗಾಂಧಿ ಆ ದಾಳಿ ನಡೆದ ಕೆಲವೇ ದಿನಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಆ ಯುವಕನನ್ನು ಕರ್ಕೊಂಡು ಬಂದು ಆತನ ಮೈ ಮೇಲಿದ್ದ ಎಲ್ಲ ಗಾಯಗಳನ್ನು, ಕಣ್ಣು ಎಲ್ಲವನ್ನೂ ಸಹ ಮಾಧ್ಯಮಗಳ ಮುಂದೆ ತೋರಿಸಿ ಇದು ಜಂತರ್ ಮಂತರ್ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ನಡೆಸಿದ ಕ್ರೌರ್ಯ, ಪೆಲೆಟ್ ಗನ್ ಬಳಸಿದ್ದಾರೆ ಅಂತ ಮೆಡಿಕಲ್ ಸರ್ಟಿಫಿಕೇಟ್ಗಳು, ಮೆಡಿಕಲ್ ರಿಪೋರ್ಟ್ಗಳು, ಸಾಕ್ಷ್ಯಗಳು ಎಲ್ಲವನ್ನೂ ತೋರಿಸಿದ್ರು. ಆದರೆ ಈ ಕ್ರೂರ ಸರ್ಕಾರಕ್ಕೆ, ಈ ಅಮಾನವೀಯ ಸರ್ಕಾರಕ್ಕೆ, ಯುವ ಜನತೆಯ ಮೇಲೆ ಕ್ರೌರ್ಯ ಮೆರೆದ ಸರ್ಕಾರಕ್ಕೆ ಅದನ್ನು ತನಿಖೆ ಮಾಡಬೇಕು ಅಥವಾ ಆ ಹುಡುಗನಿಗೆ ಪರಿಹಾರ ಕೊಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು ಅನ್ನೋದು ಬರಲೇ ಇಲ್ಲ. ಕೊನೆಗೂ ಇಲ್ಲಿಯವರೆಗೂ ಸಹ ಹೇಳ್ತಿರೋದು ಅವರು ವಿದ್ಯಾರ್ಥಿಗಳೇ ಅಲ್ಲ, ಅವರೆಲ್ಲ ಒಂದು ಸಂಚಿನ ಭಾಗ, ವಿದೇಶಿ ಶಕ್ತಿಗಳು, ವಿದೇಶಿ ಫಂಡಿಂಗು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಒಂದಲ್ಲ ಆ ಆರೋಪಗಳನ್ನು ಇವತ್ತಿಗೂ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಆ ಹುಡುಗನಿಗೆ ಆಗಿದ್ದಂತಹ ಗಾಯಗಳ ಬಗ್ಗೆ ಏನದಕ್ಕೆ ಮುಂದಕ್ಕೆ? ಕಣ್ಣು ಹೋಯ್ತಲ್ಲ, ಆತನ ಭವಿಷ್ಯ ಏನು? ಈ ಪ್ರಶ್ನೆಗಳು ಬಂದಾಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದಕ್ಕೆ ಕನಿಷ್ಠ ಒಂದು FIR ಆಗಬೇಕು ಅನ್ನುವ ನಿರ್ಧಾರಕ್ಕೆ ಬಂದು ಇವತ್ತು ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಆ ಯುವಕನೊಂದಿಗೆ ಬಂದಿದ್ರು. ಆ ಯುವಕನೊಂದಿಗೆ ಯುವಕನ ತಂದೆ ತಾಯಿ, ಅವರ ವಕೀಲರು ಎಲ್ಲರೂ ಬಂದಿದ್ರು. ಜೊತೆಗೆ ಪ್ರಿಯಾಂಕಾ ಗಾಂಧಿ ಮತ್ತು ಇತರೆ ಕಾಂಗ್ರೆಸ್ ನಾಯಕರು ಬಂದಿದ್ರು. ಆರಂಭದಲ್ಲಿ ರಾಹುಲ್ ಗಾಂಧಿ ಮತ್ತು ಕೆಲವು ಕಾಂಗ್ರೆಸ್ ನಾಯಕರು, ಆ ಹುಡುಗ ಸಾಹಿಲ್ ಲೋಚಬ್ ಅನ್ನುವಂತಹ ಯುವಕನ ತಂದೆ ತಾಯಿ, ವಕೀಲರು ಮಾತ್ರ ಇದ್ರು. ಆ ನಂತರ ಪ್ರಿಯಾಂಕಾ ಗಾಂಧಿ ಅವರು ಸಹ ಬಂದು ಸೇರ್ಕೊಂಡ್ರು. ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು.
ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಆಗಬೇಕು. ನೋಡಿ ಏನಾಗಿದೆ, ಕಣ್ಣು ಹೋಗಿದೆ, ಮೈಯಲ್ಲಿ ಇಷ್ಟೆಲ್ಲ ಗಾಯಗಳಾಗಿದ್ದಾವೆ, ಪ್ಯಾಲೆಟ್ ಗನ್ನ ಸಿಡಿದಿರುವಂಥದ್ದು ಗಾಯಗಳಿವು, ಇದಕ್ಕೆ ತಗೊಳ್ಳಿ ಮೆಡಿಕಲ್ ಸರ್ಟಿಫಿಕೇಟು, ಇದಕ್ಕೆ ತಗೊಳ್ಳಿ ಆ ಸಾಕ್ಷ್ಯಾಧಾರಗಳು ಎಲ್ಲವನ್ನೂ ತೋರಿಸಿದ್ರು. ಪೊಲೀಸರು FIR ಮಾಡಲ್ಲ. ನಮಗೆ ಮೇಲಿಂದ ಆದೇಶ ಇದೆ, FIR ಮಾಡಲ್ಲ. ಮೇಲಿಂದ ಯಾರು ಆದೇಶ ಕೊಡಬಹುದು ದೆಹಲಿ ಪೊಲೀಸರಿಗೆ? ದೆಹಲಿ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ಹಾಗಾಗಿ ದೆಹಲಿಯ ಯಾವ ಸರ್ಕಾರದ ಅಧಿಕಾರಿಗಳು ಅಥವಾ ಮಂತ್ರಿಗಳು ಆ ಆದೇಶ ಕೊಡೋಕೆ ಸಾಧ್ಯನೇ ಇಲ್ಲ. ದೆಹಲಿ ಪೊಲೀಸರು ಡೈರೆಕ್ಟ್ ಆಗಿ ಬರೋದು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅಡಿಯಲ್ಲಿ ಬರೋದು. ಇನ್ನು BJP ಆರಂಭದಿಂದಲೂ ಇರುವಂತಹ ನಿಲುವೇನು ಅಂದರೆ ಪ್ಯಾಲೆಟ್ ಗನ್ ಬಳಕೆನೇ ಆಗಲಿಲ್ಲ. ಮಕ್ಕಳ ಮೇಲೆ ಸಣ್ಣ ಲಘು ಲಾಠಿ ಪ್ರಹಾರ ಆಯ್ತಷ್ಟೇ ಹೊರತು ಯಾವುದೇ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ಆಗಲೇ ಇಲ್ಲ. ಇದು ಇವರ ಸುಳ್ಳು ಆರಂಭದಿಂದಲೂ ಸಹ. ಸೊ ಪ್ಯಾಲೆಟ್ ಗನ್ ಬಳಕೆನೇ ಆಗಿಲ್ಲ ಅಂತ ಹೇಳ್ಕೊಂಡು ಬಂದಂತಹ BJP ಈಗ ಪ್ಯಾಲೆಟ್ ಗನ್ ವಿಚಾರವಾಗಿ FIR ಮಾಡಿಕೊಂಡ್ರೆ ತಮ್ಮ ಹೇಳಿಕೆಯಿಂದ ತಾವೇ ಹಿಂದಕ್ಕೆ ಬಂದಂಗಾಗುತ್ತಲ್ಲ. ನರೇಂದ್ರ ಮೋದಿ ಸರ್ಕಾರಕ್ಕೆ ಅವಮಾನ ಆಗ್ಬಿಡುತ್ತಲ್ಲ, ಅಮಿತ್ ಶಾ ಅವಮಾನ ಆಗ್ಬಿಡುತ್ತಲ್ಲ. ಸೊ ಪೊಲೀಸರು ಸಹ ಅವರ ಗುಲಾಮಗಿರಿಯಲ್ಲಿ ನಾವು FIR ಮಾಡಲ್ಲ ಅಂತ ಪಟ್ಟು ಹಿಡಿದು ಕೂತರು. ಬಟ್ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಹ ಅಲ್ಲಿ ಧರಣಿ ಕೂರುವಂತಹ ಒಂದು ಪ್ರಯತ್ನ ಮಾಡಿದ್ರು, ನಿರ್ಧಾರ ಮಾಡಿ ಅಲ್ಲೇ ಧರಣಿ ಕೂತ್ಕೊಂಡ್ಬಿಟ್ರು. FIR ಆಗುವವರೆಗೂ ಸಹ ನಾವು ಇಲ್ಲಿಂದ ಮುಂದಕ್ಕೆ ಹೋಗಲ್ಲ ಅಥವಾ ಇಲ್ಲಿಂದ ಹೋಗಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ರು. ಸುದ್ದಿಗಾರರ ಜೊತೆ ಮಾತಾಡಬೇಕಾದ್ರೆ ರಾಹುಲ್ ಗಾಂಧಿ ಕೇಳಿದಂತಹ ವ್ಯಾಲಿಡ್ ಕ್ವಶನ್ಸ್ ಏನು ಅಂದರೆ, ಪ್ಯಾಲೆಟ್ ಗನ್ನಿಂದ ಗಾಯ ಆಗಿದೆ ಅನ್ನೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ಗಳಿದ್ದಾವೆ. ಸರಿ, ಪೊಲೀಸರು ಸಿಡಿಸಿಲ್ಲ ಅಂತ ನೀವು ಹೇಳ್ತೀರಾ, ಹಾಗಾದರೆ ಯಾರು ಸಿಡಿಸಿದ್ರು ಅದನ್ನಾದರೂ ತನಿಖೆ ಮಾಡೋದಕ್ಕೆ FIR ತಗೊಳ್ಳಿ, ಅಥವಾ ಇವನೇ ಗಾಯ ಮಾಡ್ಕೊಂಡ ಅಂತಾದರೂ FIR ತಗೊಂಡು ತನಿಖೆ ಮಾಡಿ. ಒಟ್ಟಿನಲ್ಲಿ FIR ಮಾಡಿ ತನಿಖೆ ಮಾಡಿ. ಯಾರು ಮಾಡಿದ್ರು, ಏನಾಯಿತು? ಒಂದು ಅಪರಾಧ ನಡೆದಿದೆ, ಅಪರಾಧ ನಡೆದಾಗ ಅದಕ್ಕೊಂದು FIR ಆಗಬೇಕಾಗಿರುವಂಥದ್ದು ಪ್ರಾಥಮಿಕವಾದಂತಹ ಒಂದು ಕ್ರಮ. ಆ ಕ್ರಮವನ್ನು ನೀವು ಯಾಕೆ ಕೈಗೊಳ್ತಾ ಇಲ್ಲ? FIR ಆಗಲೇಬೇಕು. FIR ಆಗುವವರೆಗೆ ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ, ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಅಲ್ಲೇ ಕೂತ್ಕೊಂಡ್ಬಿಟ್ರು. ಅವರನ್ನು ಮನವೊಲಿಸುವ ಕೆಲಸವನ್ನ ಪೊಲೀಸರಿಗೆ ಒಂದು ಕಡೆ ಮೇಲಿಂದ ಆದೇಶಗಳು ತಲೆ ಮೇಲೆ ಹೊಡಿತಾ ಇರ್ತಾರೆ, ಓಡಿಸ್ರಿ ಎಲ್ರನ್ನು ಅಂತ. ಅಷ್ಟು ಸುಲಭಕ್ಕೆ ದೇಶದ ವಿಪಕ್ಷ ನಾಯಕನನ್ನ ಲಾಠಿ ಚಾರ್ಜ್ ಮಾಡೆಲ್ಲ ಕಳ್ಸೋಕ್ಕಾಗೋದಿಲ್ಲ. ಸೊ ಪೊಲೀಸರಿಗೆ ಪೀಕ್ಲಾಟ. ಈ ಕಡೆ ಬಂದು ರಾಹುಲ್ ಗಾಂಧಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಇನ್ನೇನೋ ಮಾಡ್ತಾರೆ, ಅದು ಮಾಡ್ತಾರೆ. ಕೊನೆಗೂ ಈ ಡ್ರಾಮಾ 6 ಗಂಟೆಗಳು 6 hours ಆ ಪೊಲೀಸ್ ಸ್ಟೇಷನ್ ಮುಂದೆ ನಡೀತು. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಮುಂದೆ ಈ ಡ್ರಾಮಾ, ಹೈ ಡ್ರಾಮಾ ಇಡೀ ದಿನ ನಡೀತು. 6 hours ನಡೀತು. ಆ ನಂತರ ಗೊತ್ತಾಗಿದೆ ಅನ್ಸುತ್ತೆ, ಅಮಿತ್ ಶಾ ಮಂಡಿಯೂರು ಬೇಕಾಯಿತು, ಪೊಲೀಸರು ಶರಣಾಗಬೇಕಾಯಿತು. ಕೊನೆಗೂ ಒಂದು FIR ದಾಖಲಾಗಿದೆ. ಆ ಮೂಲಕ ರಾಹುಲ್ ಗಾಂಧಿಗೆ ಇದೊಂದು ಒಂದು ರೀತಿಯಾದಂತಹ ಆತ್ಮಸ್ಥೈರ್ಯ ತುಂಬುವಂತಹ ಗೆಲುವು ಅಂತ ಹೇಳಬಹುದು. ಯಾಕೆಂದರೆ ಈ ದೇಶದಲ್ಲಿ ಎಂತಹ ಮನೋಭಾವ ಬಂದಿದೆ ಅಂದರೆ, ವಿಪಕ್ಷಗಳು ಏನೇ ಮಾಡಿದ್ರು ಅವ್ರದ್ದು ಏನೂ ನಡೆಯಲ್ಲ, ನಾವು ಮಾಡಿದ್ದೇ ಫೈನಲ್ಲು, ನಾವು ಮಾಡ್ದಂಗೆ ಸುಮ್ಮನೆ ಅನುಭವಿಸ್ಬೇಕು ಪ್ರತಿಯೊಬ್ಬರು ಅನ್ನೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆ. ನಾವು ಮಾಡಿದ್ದೇನೆ. ಯಾವ ಧೈರ್ಯ ಅವ್ರಿಗೆ ಅಂದರೆ, ನಮಗೆ ವೋಟ್ ಹಾಕಿಸ್ಕೊಳ್ಳೋದು ಗೊತ್ತಿದೆ, ಹಿಂದೂ ಮುಸ್ಲಿಂ ಮಾಡಿ ವೋಟ್ ಹಾಕಿಸ್ಕೊಳ್ತೀವಿ, ಹಾಗಾಗಿ ಇಂತಹ ವಿಚಾರಗಳು. ನೀಟ್ ಪೇಪರ್ ಲೀಕ್ ಆದ್ರೇನು, ಆ ಲೀಕ್ನಿಂದ ಮನನೊಂದು 21 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರೇನು, ಇನ್ನೇನಾದರೆ ಏನು, ಯಾವ ಪೇಪರ್ ಲೀಕ್ ಆದ್ರೇನು, ಎಷ್ಟು ಜನ ಸತ್ರ ನಮಗೆ ಏನು ಇಲ್ಲ. ಅಂಧ ಭಕ್ತರಿದ್ದಾರೆ, ಧರ್ಮಾಂಧತೆಯಲ್ಲಿ ಮುಳುಗಿರುವಂತಹ ಮೂರ್ಖರಿದ್ದಾರೆ. ಅವರಿಗೆ ಹಿಂದೂ ಮುಸ್ಲಿಂ ಅನ್ನುವುದನ್ನು ತೋರಿಸಿ ವೋಟ್ ಹಾಕಿಸ್ಕೊಳ್ತೀವಿ, ನಾವು ಗೆಲ್ತೀವಿ. ಹಾಗಾಗಿ ವಿಪಕ್ಷಗಳಿಗೆ ಯಾವುದೇ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ, ಅವ್ರ ಮಾತು ಆಲಿಸುವ ಅವಶ್ಯಕತೆಯೂ ಇಲ್ಲ ಅಂತ ಒಂದು ರೀತಿಯಾದಂತಹ ಅವ್ರಿಗವರೇ ಒಂದು ನಿರ್ಧಾರಕ್ಕೆ ಬಂದಂತಹ ಸನ್ನಿವೇಶದಲ್ಲಿ ಜನ್ಸಿ ಮೊದಲ ಬಾರಿಗೆ 12 ವರ್ಷಗಳಲ್ಲಿ ಈ ಸರ್ಕಾರವನ್ನು ಮಂಡಿಯೂರಿಸಿದ್ರು. ಒಂದು ಮಂತ್ರಿಯಿಂದ ರಾಜೀನಾಮೆ ಪಡ್ಕೊಂಡ್ರು. ಇವತ್ತು ವಿಪಕ್ಷಗಳು, ಜನ್ಸಿ ಗೆಲುವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆದಾದರೆ ವಿಪಕ್ಷಗಳಿಗೆ, ಎಲ್ಲ ವಿಪಕ್ಷಗಳು ಸೇರಿ ನಾನು ಹೇಳ್ತಿರೋದು ಇವತ್ತೊಂದು ಗೆಲುವಿನ ದಿನ. ಯಾಕೆಂದರೆ ಪಟ್ಟು ಹಿಡಿದು FIR ಮಾಡಿಸಿರುವಂತಹದ್ದು, ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ಪೊಲೀಸರನ್ನ ಮಣಿಸಿ ಒಪ್ಪಿಸಿ FIR ಮಾಡಿಸ್ಕೊಂಡಿದ್ದಾರಲ್ಲ, ಅದು ದೊಡ್ಡ ಗೆಲುವು ಅಂತಲೇ ಹೇಳಬೇಕು. ಇನ್ನು ಈ FIRನ ಯಾವ ರೀತಿ ಅವರು ಹ್ಯಾಂಡಲ್ ಮಾಡ್ತಾರೆ, ಅದಕ್ಕೆ ಏನು ಕ್ರಮ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಬಟ್ ಒಂದು FIR ಅಂತಿರುತ್ತೆ, ಅದು ಇವತ್ತಲ್ಲ, ನಾಳೆ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಆದಮೇಲೂ ಸಹ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಅವಕಾಶ ಇರುತ್ತೆ. FIR ಇದ್ದರೆ
ಸರ್ವಾಧಿಕಾರಿ ಮನೋಭಾವದ ಜನರನ್ನ ಈ ದೇಶದ ಜನ ಕಿತ್ತೊಗೆದ ಮೇಲೆ ಸರ್ಕಾರದಿಂದ ಬೇರೆ ಕಾಮನ್ ಸೆನ್ಸ್ ಇರುವ ಸರ್ಕಾರ ಬಂದರೆ ಆ FIR ಅನ್ನು ಮರುಚಾಲನೆಗೆ ತರಬಹುದು. ಯಾರು ಆ ನೀಚ ಕೃತ್ಯವನ್ನು ಮಾಡಿದ್ರು, ನಮ್ಮ ದೇಶದ ಯುವ ಜನತೆಯ ಮೇಲೆ ಪೆಲೆಟ್ ಗನ್ಸನ್ನು ಬಳಸಿದ್ರು, ಅವರನ್ನು ಆಗಲಾದರೂ ಶಿಕ್ಷಿಸಬಹುದು. ಅದಕ್ಕೊಂದು ಅನುಕೂಲ ಆಗುತ್ತೆ. ಹಾಗಾಗಿ FIR ಅನ್ನೋದು ಒಂದು ಗೆಲುವು ಅಂತ ಹೇಳ್ತಾ ಇರೋದು. ಸೊ ಆ ಗೆಲುವು ಇವತ್ತು ವಿಪಕ್ಷಗಳ ಪಾಲಿಗೆ ಬಂದಿದೆ. ಮುಂದೆ ಅದರ ಮೇಲೆ ಸದ್ಯಕ್ಕಂತೂ ಯಾವ ಕ್ರಮ ಆಗುತ್ತೆ ಅಂತ ನಾನಂತೂ ಭಾವಿಸೋದಿಲ್ಲ. ಹಾಗೂ ಕ್ರಮ ಆದರೆ ಅದು ಮಿರಾಕಲ್ ಅಷ್ಟೇ, ಪವಾಡ ಅನ್ಕೋಬೇಕಷ್ಟೇ. ಸೊ ಅದನ್ನು ಮೀರಿ ಏನೂ ಆಗೋದಿಲ್ಲ. ಸೊ ಇದಿಷ್ಟು ಇವತ್ತು ದೆಹಲಿಯಲ್ಲಿ ನಡೆದಂತಹ 6 ಗಂಟೆಗಳ ಹೈ ಡ್ರಾಮಾ. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಮುಂದೆ ವಿಪಕ್ಷ ನಾಯಕ, ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋಗಬೇಕಾಯಿತು. ಅಲ್ಲಿಗೆ ಸಾಹಿಲ್ ಲೋಚಬ್ ಅನ್ನುವಂತಹ ಯುವಕ ಕಣ್ಣು ಕಳ್ಕೊಂಡಿದ್ದಾನೆ ಪ್ಯಾಲೆಟ್ ಗನ್ಸಿಂದ, ಮೈಯೆಲ್ಲ ಗಾಯ ಮಾಡ್ಕೊಂಡಿದ್ದಾನೆ. ಅವನನ್ನು ಕರ್ಕೊಂಡು ಹೋಗಿ FIR ಮಾಡಿಸೋದಕ್ಕೆ ಪಟ್ಟು ಹಿಡಿದ್ರು. ಆಗಲ್ಲ 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 ಅಂತ ಹಠ ಹಿಡಿದಂತಹ ಪೊಲೀಸರು ಮತ್ತು ಅಮಿತ್ ಶಾ ಕೊನೆಗೂ ಶರಣಾಗಬೇಕಾಯಿತು. FIR ದಾಖಲಾಗಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.